ನಾನು ಒಬ್ಬ ಸಾರಿಗೆ ನೌಕರನ ಮಗ. ನನಗೆ ತುಂಬ ಬೇಜಾರಾಗೋಗಿದೆ. ಯಾಕಂದರೆ ನಾನು ಒಬ್ಬ ಸಾರಿಗೆ ನೌಕರನ ಮಗ ಆಗಿ ಹುಟ್ಟಿದ್ದೆ ಶಾಪನ ಅನಿಸ್ಬಿಟ್ಟಿದೆ. ಏಕೆ ಗೊತ್ತಾ, ಹಬ್ಬ ಮಾಡೋದಕ್ಕೆ ಹಣವಿಲ್ಲ. ಹಣನೇ ಇಲ್ಲ ಸ್ವಾಮಿ, ಹೇಗೆ ಹಬ್ಬ ಮಾಡೋದು? ಸಂಬಳವಿಲ್ಲದೆ ಹಬ್ಬ ಮಾಡೋಕ್ಕಾಗುತ್ತಾ? ದೇಶದಲ್ಲಿ ದುಡ್ಡಿಲ್ಲದೆ ಜೀವನ ನಡೆಸೋಕ್ಕಾಗುತ್ತಾ? ಒಬ್ಬ ಸಾರಿಗೆ ನೌಕರಿಗೆ ಕನಿಷ್ಠ ವೇತನ ಇಲ್ಲ. ಹಗಲು ಇರುಳು ದುಡಿದರೂ ದುಡ್ಡಿಲ್ಲ ಅಂದರೆ ಏನಿದು? ಮನೇಲಿ ಏನಾದ್ರು ತೊಂದರೆ ಆಯಿತು, ಆರೋಗ್ಯದಲ್ಲಿ ಏರುಪೇರು ಆಯಿತು, ಕೊರೋನಲ್ಲಿ ಆರೋಗ್ಯ ಏರುಪೇರು ಆದರೆ ಎಲ್ಲೋಗಿ ತೋರಿಸೋದು? ಸಂಬಳನೇ ಇಲ್ಲ ಅಂದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀಯಾ, ಅಲ್ಲಿ ಕರೆಕ್ಟಾಗಿ ನೋಡೋದೇ ಇಲ್ಲ. ಈ ಥರ ಆದರೆ ಹೇಗೆ ನಾವು ನೋಡ್ಕೊಳ್ಳೋದು ನಮ್ಮ ಜೀವನನ? ನೀವೇ ಹೇಳಿ. ಮತ್ತು ಅದೇ ನಾವು ಸಾರಿಗೆ ನೌಕರರು, ಸರ್ಕಾರಿ ನೌಕರರಾದರೆ ನಮಗೆ ಆದಂಥ ಸ್ಥಾನಮಾನಗಳು, ಬೆನಿಫಿಟ್ಸ್ ಅಥವಾ ನಮಗೆ ಆದಂಥ ಮೀಸಲಾತಿಗಳಿರ್ತವೆ. ಅದೇ ನಮಗೆ ಈ ಥರ ಆಗ್ಬಿಟ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ನೀವೇ ಯೋಚನೆ ಮಾಡಿ, ಈ ಥರ ವ್ಯಕ್ತಿ ತುಂಬ ಸಾಲ ಮಾಡಿಕೊಂಡು ಇರೋಕ್ಕಾಗುತ್ತಾ? ಸಾಲ ಮಾಡಿ ಜೀವನ ನಡೆಸೋಕ್ಕಾಗುತ್ತಾ? ನೀವೇ ಹೇಳಿ. ನನ್ನ ಮುಖ್ಯಮಂತ್ರಿಗಳಿಗೆ ನೇರ ಪ್ರಶ್ನೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ದುಡ್ಡು ಮುಖ್ಯ. ದುಡ್ಡು ಅದು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ಬೇಕಂತ ಎಲ್ಲ ಮೇಧಾವಿಗಳು ಹೇಳ್ತಾರೆ. ಆದರೆ ದುಡ್ಡನ್ನ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡೋದು ಹೇಗೆ? ಅದು ಸಂಪಾದನೆ ಮಾಡೋಕ್ಕೆ ಹೋದ್ರೂ ದುಡ್ಡು ಬರಬೇಕು ತಾನೆ. ಹಗಲಿರೋ ದುಡಿತಾ ಇದ್ದಾರೆ ಸ್ವಾಮಿ. ಹಗಲಿರೋ ದುಡಿದ್ರೂ ತಿಂಗಳಿಗೆ ಮನೇಲಿ ರೇಷನ್ ಇಲ್ಲದೆ ಹೇಗೆ ಜೀವನ ಮಾಡೋಕ್ಕಾಯ್ತದೆ? ನೀವು ಹೇಳಿ. ತುಂಬ ಮನೇಲಿ ಕಷ್ಟ ಆಗೋಗಿದೆ. ನಾವು ಸಾರಿಗೆ ಸಂಸ್ಥೆಯನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಈಗ ನಂಬ್ಕೊಂಡು ಜೀವನ ಮಾಡಿದ್ಮೇಲೆ ಅಟ್ಲೀಸ್ಟ್ ಸಂಬಳ ಕೊಡಬೇಕು ತಾನೆ. ಸಂಬಳನೂ ಇಲ್ವಾ? ಒಬ್ಬ ವ್ಯಕ್ತಿಗೆ ಬೇಸಿಕ್ಕಾಗಿ ಅವ್ನಿಗೆ ಏನು ಬೇಕೋ ಅದನ್ನೂ ಕೊಡಲ್ವಾ? ನಾನು ಕೇಳೋದು ಒಂದೇ, ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಿಗೆ ಒಂದೇ ನಾನು ಕೇಳೋದು, ದಯವಿಟ್ಟು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರಿಗೆ ನಮಸ್ಕಾರ. ನಮ್ಮ ಡ್ಯಾಡಿ BMTC ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ದೀಪಾವಳಿ ಹಬ್ಬ ಇರೋದ್ರಿಂದ ನಾವು ಒಂದೇ ಹೊಸ ಬಟ್ಟೆ ಇಲ್ಲ, ಪಟಾಕಿ ಇಲ್ಲ, ಏನೂ ಇಲ್ಲ, ಸ್ವೀಟ್ ಇಲ್ಲ. ಇಲ್ಲಿ ಮಾತ್ರ ಬಂದು ಇವಾಗ ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದಾರೆ. ಕೇಳಿದ್ರೆ ಇಲ್ಲ ಸಂಬಳ ಇಲ್ಲ, ಏನು ಬಂದಿಲ್ಲ. ಅದೇ ಇವಾಗ ನೋಡಿದ್ರೆ ಈಗ 17th ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಯ್ತು. ಸ್ಕೂಲು ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ ಅಂತ ಇದಾರೆ. ಅದಕ್ಕೆ ನೋಡ್ರೆ ಫೀಸ್ ಕಟ್ಟಿಲ್ಲ. ಇನ್ನ ಕಾಲೇಜ್ ನೋಡ್ರೆ ಫೋನ್ ಮಾಡ್ತಾ ಇದಾರೆ, ಫೀಸ್ ಕಟ್ಟಿಲ್ಲ, ಅಡ್ಮಿಷನ್ ಸೀಟ್ ಬೇಕಾ ಬೇಡ ಅಂತ. ಪ್ಲೀಸ್ ಸಾರಿಗೆ ನೌಕರನ ಸರ್ಕಾರಿ ನೌಕರರಾಗಿ ಮಾಡಬೇಕು ಆದಷ್ಟು ಬೇಗ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿರವರೇ ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೇ, ನಮ್ಮ ಸಾರಿಗೆ ನೌಕರರು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಮ್ಗೆ ನೀವು ಪೇಮೆಂಟ್ಗಳು ಹಾಕಿಲ್ಲ, ಮತ್ತೆ ಊರೆಲ್ಲ ಬೆಳಕಿನ ಹಬ್ಬ ಆಗಿದೆ, ಆದ್ರೆ ನಮಗ್ ಮಾತ್ರ ಕತ್ಲೆ ಹಬ್ಬ ಆಗಿದೆ. ನಮ್ಮ ಸಾರಿಗೆ ನೌಕರರ ಮನೆಗಳಲ್ಲಿ ಮಾತ್ರ ಕಷ್ಟ ಇದೆ. ಆದ್ರೆ ಊರಲ್ಲೆಲ್ಲ ಮಕ್ಳುಗಳು ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡ್ಕೊಂಡು ಓಡಾಡ್ಕೊಂಡಿದ್ರೆ ನಮ್ಮನೆ ಮಕ್ಳು ಮಾತ್ರ ಕತ್ಲೆನಲ್ಲಿ ಮನೆ ಒಳಗಡೆನೆ ಇದ್ದಾರೆ. ಮನೇಲಿ ಕೂಡಕ್ಕೋ ಸ್ಥಿತಿ ನಮಗ್ ಬಂದಿದೆ. ನಮ್ಗೆ ಸಾರಿಗೆ ನೌಕರರನ್ನೆಲ್ಲ ಸರ್ಕಾರಿ ನೌಕರನಾಗಿ ಮಾಡಿದ್ರೆ ತಮ್ಮ ಹೆಸರು ಹೇಳ್ಕೊಂಡು ತಮ್ಮ ಫೋಟೋಗಳು ಇಟ್ಟು ಪೂಜೆ ಮಾಡಿ ನಮ್ಮ ಮನೆಗಳಲ್ಲಿ ನಿಮ್ಮನ್ನ ನೆನೆಸ್ಕೊಂತೀವಿ. ನಮ್ಮನ್ನ ಆದಷ್ಟು ನೀವು ಸರ್ಕಾರಿ ನೌಕರನಾಗಿ ಮಾಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಮತ್ತೆ ನಮ್ಗೆ ಈಗೇನು ಸಾರಿಗೆ ನೌಕರರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅದನ್ನ ನೀವು ನಮ್ಗೆ ಮಾಡಿಲ್ಲ ಅಂದಾಗ ಮತ್ತೆ ನಾವು ಹೆಣ್ಮಕ್ಳುಗಳು ರೋಡಿಗಿಳಿದು ಪ್ರತಿಭಟನೆ, ಉಗ್ರ ಪ್ರತಿಭಟನೆ ನಡೆಸಬೇಕಾಗತ್ತೆ ನಾವೇನೆ. ಯಾಕಂದ್ರೆ ಗಂಡಸು ತಂದಾಕಿದ್ರೇನೆ ಹೆಣ್ಮಕ್ಳು ನಾವು ಮನೇಲಿ ಮಾಡಕ್ ಆಗೋದು. ಇವಾಗ ನೀವು ಪೇಮೆಂಟ್ ಕೊಟ್ರೇನೆ ಅವ್ರು ನಮ್ಮ ಮನೆಗ್ ತಂದಾಕೋದು. ಆದ್ರೆ ಎಲ್ಲಾರ ಮನೇಲೂ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ತಿಂತಾ ಇದ್ರೆ ನಮ್ಮ ಮನೆಯಲ್ಲ ಅನ್ನ ಸಾಂಬಾರ್ ಮಾಡಿ ತಿನ್ನೋಕು ಆಗಿಲ್ಲ ಅಂದಾಗ ನಾವೇ ಹೆಣ್ಮಕ್ಳು ರೋಡ್ಗಿಳಿಬೇಕಾಗಿದೆ. ನಾವು ರೋಡ್ಗಿಳಿಯೋ ಪರಿಸ್ಥಿತಿನ ನೀವು ಮಾಡ್ಕೊಡ್ಬೇಡಿ. ಆದಷ್ಟು ಬೇಗ ನಮ್ಮನ್ನ ಸರ್ಕಾರಿ ನೌಕರನಾಗಿ ಮಾಡ್ಕೊಡಿ. ನಿಮ್ಮ ಹೆಸರು ಹೇಳ್ಕೊಂಡು ನಾವು ಬದುಕ್ತಿವಿ, ಮುಂದೆ ಜೀವನ ಮಾಡ್ತೀವಿ.